ನಮಸ್ಕಾರ ವೀಕ್ಷಕರೇ, ಚುನಾವಣೆಯ ಸಾಲು ಈಗಾಗಲೇ ನಾವು MP ಓಟು ಮುಗಿಸಿಯಾಗಿದೆ. ಕಳೆದ 1.5 ತಿಂಗಳಿಂದ ಮತದಾನದ ಫಲಿತಾಂಶದ ಕಾಯುವಿಕೆಯಲ್ಲಿ ನಾವಿದ್ದೇವೆ. ಆದರೆ ಜೊತೆಗೆ ಈಗ ಪದವೀಧರ ಕ್ಷೇತ್ರ, MLC ಎಲ್ಲ ಚುನಾವಣೆಗಳು ಬರ್ತಾ ಇದೆ. ಮುಂದಕ್ಕೆ ಜಿಲ್ಲಾ ಪಂಚಾಯತ್ ಬರ್ಬೋದು, ಮತ್ತೊಂದು ಬರ್ಬೋದು. ಅಂತೂ ಇಡೀ 2024 ಡಿಸೆಂಬರ್ವರೆಗೆ ನಾವು ಬಹುಶಃ ಚುನಾವಣೆಯಲ್ಲಿ ಮುಳುಗ್ತೇವೆ ಅನ್ನೋ ಗೊತ್ತಿಲ್ಲ, ಇರಲಿ. ಆದರೆ ಈಗ ಬಂದಿರುವಂಥದ್ದು ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆ. ಕೆಲವರಿಗೆಲ್ಲ ಆತಂಕ, 1ನೇ ತಾರೀಕಿಂದ 6ನೇ ತಾರೀಕುವರೆಗೆ ಬಾರಿಲ್ಲ ಅಂತೇಳಿ. ಅದು ನಮಗೆ ಬೇಡ. ಏನೇ ಇರಲಿ, 4ನೇ ತಾರೀಕಿಗೆ ನಮ್ಮ ಫಲಿತಾಂಶ MP ಎಲೆಕ್ಷನ್ ಇದು ಬರುವುದಾದರೆ 3ನೇ ತಾರೀಕಿಗೆ ಈ ಒಂದು ಚುನಾವಣೆಯಲ್ಲಿ ಹೆಚ್ಚಿನ ಪದವೀಧರರು ಭಾಗವಹಿಸ್ತಾರೆ. ಈಗಾಗಲೇ ಒಂದು ಲೆಕ್ಕಾಚಾರದ ಪ್ರಕಾರ ಇರುವಂಥ ಮತದಾನ ಎಷ್ಟಿದೆಯೋ ಅಥವಾ ಮತಗಳು ಎಷ್ಟಿದೆಯೋ ಅದರದ್ದೊಂದು 30% ಆದರೂ ಪೋಲ್ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ನಮ್ಮ ರಾಜಕೀಯ ಲೆಕ್ಕಾಚಾರಗಳಲ್ಲಿ ಇದೆ. ಹಾಗೆ ಆಗಬಾರ್ದು. ಹೆಚ್ಚಿನ ಪದವೀಧರರು ನಿಮ್ಮ ಮತದಾನ ನಿಮ್ಮ ಹಕ್ಕು ಅನ್ನುವ ಕಾರಣಕ್ಕಾಗಿ ನೀವೆಲ್ಲರೂ ಮತದಾನ ಮಾಡಬೇಕು ಅನ್ನುವಂಥ ಒಂದು ಕರೆಯೊಂದಿಗೆ ಮತದಾರರ ಪದವೀಧರರ ಏನು ಚುನಾವಣೆ ಇದೆ ಇದರ ಪ್ರಚಾರ ಕಾರ್ಯ ಒಂದು ಲೈಟ್ ಆಗಿ ರಾಜಕೀಯ ಪಕ್ಷಗಳು ನಡೆಸಿವೆ. ಯಾಕೆ ಹೇಳಿದರೆ ಸ್ವಲ್ಪ ಕಾರ್ಯಕರ್ತರಿದ್ದಾರೆ, ಕಾರ್ಯಕರ್ತರ ಹೋರಾಟ ಇದೆ, ನಾಯಕರು ಕರೆ ಕೊಟ್ಟಿದ್ದಾರೆ, ಎಲ್ಲ ಇದೆ. ಆದರೆ ಈ ಪಕ್ಷೇತರರಾಗಿ ಈ ಒಂದು ಪದವೀಧರ ಕ್ಷೇತ್ರದಲ್ಲಿ ಸ್ಪರ್ಧಿಸುವವರಿಗೆ ಮಾಧ್ಯಮವೇ ಈಗ ನಿಮ್ಮನ್ನು ರೀಚ್ ಮಾಡುವಂಥ ಪ್ರಬಲ ಶಕ್ತಿಯಾಗಿದೆ. ಈ ಕಾರಣಕ್ಕಾಗಿ ಇವತ್ತು ನಮ್ಮ ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಈ ಉಳ್ಳಾಲ ಕ್ಷೇತ್ರದಲ್ಲಿ ಒಂದು ಜನಪ್ರಿಯತೆಯನ್ನು ಗಳಿಸಿರುವಂತಹ ರಾಣಿ ಅಬ್ಬಕ್ಕನ ಒಂದು ಏನು ಜೀವನ ಗಾಥೆ ಇದೆ ಅಥವಾ ಅವಳ ಹೋರಾಟದ ಕಿಚ್ಚು ಏನಿದೆ ಇದನ್ನು ಸಮಾಜಕ್ಕೆ ತಿಳಿಸುವಂತಹ ಪ್ರಯತ್ನದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿರುವಂತಹ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಏನು ಕೊಳಕು ಇದೆ ಅಥವಾ ಯಾವ ರೀತಿಯ ಕೆಲಸಗಳಾಗಬೇಕು ಅಂಥದ್ದಕ್ಕೆ ಕಟಿಬದ್ಧರಾಗಿ ಹೋರಾಟದ ಧ್ವಜವನ್ನು ಸದಾ ಹಿಡಿತಿರುವಂತಹ ಒಬ್ಬರು ನಾಯಕರು. ಅವರು ಇಂಜಿನಿಯರಿಂಗ್ ಪದವೀಧರರು, ಜೊತೆಗೆ ಗುತ್ತಿಗೆದಾರರು, ಮೌಲ್ಯಮಾಪಕರು ಎಲ್ಲವೂ ಆಗಿರುವಂತಹ ದಿನಕರ್ ಉಳ್ಳಾಲವರು. ಉಳ್ಳಾಲದ ಒಂದು ಪ್ರತಿಷ್ಠಿತ ಮನೆತನದ ಒಬ್ಬರು ವ್ಯಕ್ತಿ. ಅವರು ಈ ಸಲ ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ. ದಿನಕರ್ ಉಳ್ಳಾಲ್ ಅವರ ಹತ್ರ ಮುಕ್ತವಾಗಿ ಮಾತನಾಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಅವರ ಕಚೇರಿಯಲ್ಲಿದ್ದೇವೆ. ಬನ್ನಿ, ಅವರ ಮಾತಿನ ಒಳಮರ್ಮ ಏನು, ಅವರು ಒಂದು ವೇಳೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದರೆ ನಮ್ಮ ಪದವೀಧರರಿಗೆ ಅಥವಾ ನಮ್ಮ ಯುವ ಪೀಳಿಗೆಗೆ ಏನು ಶಕ್ತಿ ತುಂಬುತ್ತಾರೆ ಅವರಲ್ಲೇ ಮಾತಾಡೋಣ. ನಮಸ್ಕಾರ ದಿನಕರ್ ಉಳ್ಳಾಲ್ ಅವರೇ. ಸರ್, ಈಗ ಇವೆಲ್ಲ ಚರ್ಚೆಗಿಂತ ಮುಂಚಿತವಾಗಿ ನಿಮ್ಮ ಹುಟ್ಟು, ಬಾಲ್ಯ, ಬೆಳವಣಿಗೆ, ಬದುಕಿನ ಬಗ್ಗೆ ನಮ್ಮ ವೀಕ್ಷಕರಲ್ಲಿ ಸ್ವಲ್ಪ ಹೊತ್ತು ಮಾತನಾಡಿ. ನಾನು ದಿನಕರ ಉಳ್ಳಾಲ್ ಅಂತೇಳಿ, ಉಳ್ಳಾಲದ ಪಟ್ಲ ಪ್ರದೇಶದಲ್ಲಿ ಉಳ್ಳಾಲ ಅಂತ ಹೇಳಿದರೆ ಅಲ್ಲಿ ಪೆರ್ಮನೂರು ಇತ್ತು, ಆವಾಗ ಉಳ್ಳಾಲ ಗ್ರಾಮ ಸಹ ಇತ್ತು. ಪೆರ್ಮನೂರು ಗ್ರಾಮದ ಪಟ್ಲ ಪ್ರದೇಶದಲ್ಲಿ ಹುಟ್ಟಿದವ. ಬಾಲ್ಯ ಅಂತ ಹೇಳಿದರೆ ಅದಕ್ಕೆ ಒಂದು ರೀತಿಯಲ್ಲಿ ನೀವು ಗೋಲ್ಡನ್ ಸ್ಪೂನಲ್ಲಿ ಅಥವಾ ಬಂಗಾರದ ಇದರಲ್ಲಿ ಚಮಚೆಯಲ್ಲಿ ಬೆಳೆದವರಂತ ಹೇಳೋ ವಿಚಾರದಲ್ಲಿ ಕೆಲವರಿಗೆ ಆ ರೀತಿಯಲ್ಲಿ ಆಗ್ಬೋದು. ಆದರೆ ನನ್ನ ಬಾಲ್ಯ ಅಥವಾ ನಮ್ಮ ಬಾಲ್ಯ ನಮ್ಮ ಇದರಲ್ಲಿ ಅಂತ ಹೇಳಿದರೆ ನಾವು ಅಂಥ ಕಷ್ಟವನ್ನು ಇಂದಿನ ಯುವಕರು ಅಥವಾ ಇಂದಿನ ಜನಾಂಗದವರು ಯಾರೂ ಅನುಭವಿಸಲಿಕ್ಕಿಲ್ಲ. ಕಾಲಲ್ಲಿ ಮೆಟ್ಲು ಹಾಕಲಿಕ್ಕೆ ನಮಗೆ PUCಯಲ್ಲಿ ನಾನು ಇಂಜಿನಿಯರಿಂಗ್ ಕಾಲೇಜ್ ಆಗುವಾಗ ಮಾತ್ರ ಮೆಟ್ಲು ಹಾಕ್ಲಿಕ್ಕೆ ಹೋಗೋದು. ಪೇಪರ್ ಓದಿದ್ದು ನಾನು ಇಂಜಿನಿಯರಿಂಗ್ ಕಾಲೇಜ್ 2ನೇ ಇದರಲ್ಲಿ. ಊಟಕ್ಕೆ ಗತಿ ಇಲ್ಲದಂಥ ಪರಿಸ್ಥಿತಿ ನಮ್ಮಲ್ಲಿತ್ತು. ಮಳೆಗಾಲದಲ್ಲಿ 3 ತಿಂಗಳು ಮನೆಯ ಒಳಗೆ ಇದ್ದುಕೊಂಡು ಯಾವಾಗಲೂ ನಮಗೆ ಒಣಮೀನು ಅಥವಾ ಏನಾದರೂ ಗಂಜಿ ಚಟ್ನಿ ಎಲ್ಲ ಕೊಡುವಂಥ ಪರಿಸ್ಥಿತಿ ನಮ್ಮದಿತ್ತು. ತಂದೆ ತಾಯಿ ಯಾರೂ ಕಲಿತವರಾಗಿರಲಿಲ್ಲ. ನಾವು 8 ಮಂದಿ ಮಕ್ಕಳಲ್ಲಿ ನಮಗೆ ತಂದೆಗೆ ಭಾರಿ ಆಸೆ ಇತ್ತು ವಿದ್ಯಾಭ್ಯಾಸ ಕೊಡಬೇಕಂತೇಳಿ. ಸಣ್ಣದಿರುವಾಗ ಆ ಕಷ್ಟವನ್ನು ಅನುಭವಿಸಿದ ನಾವು ನಮ್ಮ ಊಟಕ್ಕೆ ಬೇಕಾಗಿ ಗದ್ದೆಯಲ್ಲಿ ಕೆಲಸ ಮಾಡುವಂಥ ಪ್ರಮೇಯ ಬಂದಿತ್ತು. ಕಾರ್ಖಾನೆಗೆ ನಮ್ಮ ಮನೆ ಎದುರುಗಡೆ ಕಾರ್ಖಾನೆಗೆ ಜನರು ಹೋಗ್ತಾಯಿದ್ರು. ಆವಾಗ ಕಾರ್ಖಾನೆಗೆಲ್ಲ ಹೋಗುವವರೆಲ್ಲ ಆ ಕಡೆಯಿಂದ ಹೋಗ್ತಾಯಿದ್ರು.
ನಾವು ನಮ್ಮ ಸುತ್ತಮುತ್ತಲಿನವರೆಲ್ಲ ಒಬ್ಬರು ಅಲ್ಪಸಂಖ್ಯಾತರು, ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ಸ್ನವರೆಲ್ಲ ಇದ್ದರು. ಅವರೊಟ್ಟಿಗೆ ಹೊಂದಾಣಿಕೆ ಆಗಿದ್ದುಕೊಂಡು ನಾವು ಬಾಲ್ಯದಲ್ಲಿ ಆ ಕಲ್ಲಾಪ್ನಿಂದ ಇಲ್ಲಿಗೆ ನಮ್ಮ ಸೈಂಟ್ ಇಲ್ಲಿ ಹೋಲಿ ಏಂಜಲ್ಸಿಗೆ ನಾವು ಒಂದೇ ಶಾಲೆ ಇರೋದು ತೊಕ್ಕೋಟಲ್ಲಿ, ಹೋಲಿ ಏಂಜಲ್ಸಲ್ಲಿ ಬರ್ತಿದ್ದೆ. ಸಾಧಾರಣ 6 ಕಿಲೋಮೀಟ್ರ್ ಆಗ್ತಾಯಿತ್ತು ನಡ್ಕೊಂಡು ಬರ್ತಾಯಿದ್ದೀವಿ. ಕಷ್ಟದ ಇದು ಆ ಸಂದರ್ಭದಲ್ಲಿ ಸಿಡುಬಿನ ಇದಿತ್ತು, ಕೊಲೆರದ ಇದಿತ್ತು, ಎಲ್ಲ ಇತ್ತು. ನಮ್ಮ 2 ಮಕ್ಕಳು ನನ್ನ ತಮ್ಮಂದಿರು ತೀರಿ ಹೋದ ಸಂದರ್ಭದಲ್ಲಿ ಏನೂ ಕೆಲಸ ಇಲ್ಲದೆ ತಾಯಿ ಮತ್ತು ತಂದೆ ಇಬ್ಬರು ಗದ್ದೆಯಲ್ಲಿ ದುಡಿಯುವಂಥ ಸನ್ನಿವೇಶದಲ್ಲಿ ಇದ್ದುಕೊಂಡು ನಮ್ಮ ಜೀವನ ಪ್ರಾರಂಭವಾಯಿತು. ಮನೆಯಲ್ಲಿ ಮುಳಿ ಹುಲ್ಲು, ಜಾಗ ಇಲ್ಲ, ಎಲ್ಲ ಹೊರಗೇ ನಾವು ಮಲಗ್ತಿದ್ದೆವು. ಏನು ಕಂಬಳಿ ಇಲ್ಲ, ಚಾಪೆ ಇಲ್ಲ, ಹೊರಗಡೆ ನೆಲದಲ್ಲೇ ಮಲಗಿಕೊಂಡು ಟಾಯ್ಲೆಟ್ನ ಫೆಸಿಲಿಟೀಸ್ ಇಲ್ಲ, ಎಲ್ಲೋ ಹೋಗಬೇಕು ಅಲ್ಲಿ ಮಾಡ್ಕೊತಿದ್ವಿ. ಅಂಥ ಜೀವನ ಯಾರಿಗೂ ಇರಲಿಕ್ಕಿಲ್ಲ ಈಗ ಸದ್ಯ ಕಾಲದಲ್ಲಿ. ಅದನ್ನು ಅನುಭವಿಸಿಕೊಂಡು ಬಂದವರು ನಾವು. ಬಾಲ್ಯದಲ್ಲಿ ಆದ ನಂತರ ನಾನಿಲ್ಲಿ ಹೋಲಿ ಏಂಜಲ್ಸ್ಗೆ ಬಂದ ನಂತರ ನನಗೆ ಕಲಿಯುವುದರಲ್ಲಿ ತುಂಬ ಆಸಕ್ತಿ ಇತ್ತು. ಕಲಿಯುವುದು ಅಂತ ಹೇಳಿದರೆ ಅದು ಏನೋ ಗೊತ್ತಿಲ್ಲ. ಹೋಲಿ ಏಂಜಲ್ಸ್ನಲ್ಲಿ 1ನೇ ಕ್ಲಾಸ್ನಿಂದ 7ನೇ ಕ್ಲಾಸ್ನವರೆಗೆ ನಾನು ಪ್ರಥಮ ಇದರಲ್ಲಿ ಬರ್ತಾಯಿದ್ದೆ. ಒಳ್ಳೆ ಕನ್ನಡ ಮೀಡಿಯಮಲ್ಲಿ ಒಳ್ಳೆ ಕಲೀಲಿಕ್ಕೆ ಒಳ್ಳೆ ಹುಷಾರಿದ್ದೆ. ನನಗೆ ಆ ಹುಷಾರಿದ್ದಾರಂದರೆ ನನಗೆ ಒಂದು ವರ್ಷ ನನಗೆ ಎಕ್ಸ್ಟ್ರಾ ಸಿಕ್ಕಿತ್ತು. ಅಂದರೆ ನನ್ನ ಅಣ್ಣ ನನಗಿಂತ 1 ವರ್ಷ ಮೊದಲಿದ್ದರು, ಗಂಗಾಧರ ಉಳ್ಳಲ್ಲಿ. ಅವರೊಟ್ಟಿಗೆ ನಾನು ಸೇರಿದ್ದೆ. ಸೊ 1 ವರ್ಷ ನಾನು ಅಷ್ಟು ನನಗೆ 1 ವರ್ಷ ಲಾಭ ಸಿಕ್ಕಿತ್ತು. ಒಳ್ಳೆ ಮಾರ್ಕ್ಸ್ ಕೂಡ ಬಂತು. 7ನೇಲಿ ಫಸ್ಟ್ಗೆ ಬಂತು ನಾನು. ಅದರ ನಂತರ ಅಲ್ಲಿ ನಮ್ಮ ಟೀಚರ್ಸ್ನವರು ತಂದೆಯವರೊಟ್ಟಿಗೆ ಸ್ವಲ್ಪ ಇದಾಗಿ ನೋಡಿ, ನಿಮ್ಮ ಮಗ ಇಬ್ಬರು ಮಕ್ಕಳು ಒಳ್ಳೆ ಕಲಿತಾ ಇದ್ದಾರೆ, ನೀವೊಂದು ಕೆಲಸ ಮಾಡಿ, ಇವರನ್ನು ಒಳ್ಳೆ ಇದು ಮಾಡಲಿಕ್ಕಾಗಿ ನೀವು ಎಲೋಷಿಯಸ್ ಹೈಸ್ಕೂಲ್ ಅಂತೇಳಿ ಉಂಟು ಮಂಗಳೂರಲ್ಲಿ, ಒಳ್ಳೆ ರೀತಿಯಲ್ಲಿ ಕಲಿಸ್ತಾರೆ ಅಂತೇಳಿ. ತಂದೆ ಹೇಳಿದರು, ಹೇಗೆ ಅವರನ್ನು ಕಲಿಸ್ಕೊಳ್ಲಿಕ್ಕೆ ಆಗೇನು ಬಸ್ ಇಲ್ಲ. ಅದು ಮುಂಚೆ ಎಲ್ಲ ಕಲಿತವರೆಲ್ಲ ಹೋಗಿದ್ದಾರೆ. ಇಲ್ಲಿಂದ ತೊಕ್ಕೋಟಿನಿಂದ ಟ್ರೈನ್ ಇತ್ತು, ಆಗ ಟ್ರೈನಲ್ಲಿ ಹೋಗಿ ನೀವು ಅಲ್ಲಿಗೆ ಮತ್ತು ಅಲ್ಲಿ ನಡ್ಕೊಂಡು ಹೋಗಬೇಡವಾ, ಅಷ್ಟು ದೂರ ಇತ್ತು. ಅವ್ರು ಏನಾಗೋದಿಲ್ಲ, ಅದೇನು ದೊಡ್ಡ ವಿಷಯ, ಎಲ್ಲರೂ ಹೋಗ್ತಾರೆ ಅಂತೇಳಿ. ಇಲ್ಲಿಂದ ನಮ್ಮ ಪಟ್ಲದಿಂದ ಅಲ್ಲಿ ಎಲೋಸಿಯಸ್ಸಿಗೆ ಹೋಗಬೇಕಾದ್ರೆ ಸಾಧಾರಣ 16 ಕಿಲೋಮೀಟ್ರ್ ಆಗ್ತಾಯಿತ್ತು. ಅಲ್ಲೂ ಅದೇ ಪರಿಸ್ಥಿತಿ, ಮಧ್ಯಾಹ್ನ ಊಟಕ್ಕೇನು ಗತಿಯಿಲ್ಲದೆ ಆಗ್ತಿತ್ತು. ಇಲ್ಲಿಂದ ಹೋಗ್ತಾಯಿದ್ದೆವು, ಟ್ರೈನಲ್ಲಿ ಹತ್ತಿ ಹೋಗ್ತಾಯಿದ್ದೆವು, ಚೀಪಲ್ಲಿ ಸಿಗ್ತಿತ್ತು. ಅಲ್ಲಿನ ಸ್ಟೇಷನ್ನಿಂದ ಎಲೋಸಿಯಸ್ಸಿಗೆ ಹೋಗಿ ಅಲ್ಲಿ ಮಧ್ಯಾಹ್ನಕ್ಕೆ ಕೆಲವು ಸಲ ಹಸಿವೆ ಇಲ್ಲದಿರ್ತದೆ. ಬರುವಾಗ 7 ಗಂಟೆ ಆಗ್ತಿತ್ತು. ಲೈಟ್ ಇಲ್ಲ, ಫ್ಯಾನ್ ಇಲ್ಲ, ಅಥವಾ ಏನೂ ಇದಿಲ್ಲ. ಇದರಲ್ಲಿ ನಮ್ಮ ಲ್ಯಾಂಟಿನಲ್ಲಿ ಇದು ಮಾಡಿಕೊಂಡು ಹೋಗ್ತಾಯಿದ್ದೆವು. ದಾರಿಯಲ್ಲಿ ಹೋಗುವಾಗ ಕೆಲವು ಸಲ ನೆರೆ ಬಂದರೆ ನಾವು ಇಲ್ಲಿಂದ ಚೆಂಬುಗುಡ್ಡೆಯಿಂದ ಇದಾಗಿ ಕೆಳಗೆ ಬಬುಕಟ್ಟೆಯಿಂದ ಹೋಗ್ತಾಯಿದ್ದೆವು. ಕಷ್ಟ ಜೀವನವನ್ನು ಅನುಭವಿಸಿದಂಥ ನಾವು, ನಮ್ಮ ಎಲ್ಲ ಇವರು ಕೂಡ. ಆದರೂ SSLCಯಲ್ಲಿ ಒಳ್ಳೆ ಮಾರ್ಕ್ಸ್ ನನಗೆ ಸಿಕ್ಕಿತ್ತು ಆವಾಗ ಕೂಡ. PUC ಕಾಲೇಜಿಗೆ ಅಲ್ಲಿಯೇ ಹೋದೆ. SSLC ನಂತರ PUC ಕಾಲೇಜಿಗೆ, ಅಲ್ಲಿ ಹೈಸ್ಕೂಲ್ ಮತ್ತು PUC ಕನ್ನಡ ಮೀಡಿಯಮಲ್ಲಿ ಕಲಿತು PUC ಕಾಲೇಜಲ್ಲಿ ಇತ್ತು. ನಾನು ಮೊದಲಿಂದಲೂ ಪ್ರತಿಭಾನ್ವಿತ ಒಂದು ಹುಡುಗನಾಗಿದ್ದೆ. ಕಲಿಯುವುದರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು. ಅದು ದೇವರ ಕೊಟ್ಟ ವರ ನನಗೆ ಏನಂತೇಳಿದರೆ, ಅದು ಒಂದು ರೀತಿಯಲ್ಲಿ ನನಗೆ ಇಂಜಿನಿಯರಿಂಗ್ ಹೋಗುವುದು ಅಥವಾ ಇಂಜಿನಿಯರಿಂಗ್ ಕಾಲೇಜ್ NITಗೆ ಹೋಗುವುದು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ನನ್ನ ಮಾರ್ಕ್ಸ್ ನೋಡುವಾಗ ತಂದೆಗೆ ನಾವಲ್ಲಿ ಲೆಕ್ಚರ್ ಹೇಳಿದರು, ನಿಮ್ಮ PCM ಆಗ PCM ಅಂತೇಳಿ ಹೇಳ್ತಾ ಇದ್ದಾರೆ, ಅಂದರೆ PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್, ನಿಮಗೆ ಒಳ್ಳೆ ಮಾರ್ಕ್ಸ್ 92% ಮಾರ್ಕ್ಸ್ ಉಂಟಲ್ಲ, ನೀವು ಒಂದು ಕೆಲಸ ಮಾಡಿ, ನಾಳೆ ಲಾಸ್ಟ್ ಡೇಟ್, ಇವತ್ತೇ ಹೋಗಿ ಅಲ್ಲಿ ಅವನಿಗೆ ಅಪ್ಲಿಕೇಶನ್ ಕೊಡಿ, ಖಂಡಿತವಾಗಿ ಇವನಿಗೆ ಸಿಗ್ತದೆ ಅಂತೇಳಿ ಸೀಟ್ ಅಂತೇಳಿ. ಒಡನೆ ನನ್ನ ತಂದೆ ಆವಾಗ ನನ್ನ ಸೂರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್, ಆಗ KREC ಅಂತೇಳಿತ್ತು, ಈಗ NITಗೆ ಹಾಕಿದರು. ಅದು ಕೂಡ ಮೆಕ್ಯಾನಿಕಲ್ ಬ್ರ್ಯಾಂಚ್. ಅಂದರೆ ಅದು ಆವಾಗ ಮೆಕ್ಯಾನಿಕಲ್ ಅಂತ ಹೇಳಿದರೆ 1ನೇ ಬ್ರ್ಯಾಂಚ್. ಆಗ ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಮಾತ್ರ ಇದ್ದದ್ದು, ಬೇರೆ ಯಾವುದು ಬ್ರ್ಯಾಂಚ್ ಇರಲಿಲ್ಲ NITಗೆ ಸೂರತ್ಕಲ್ಲಲ್ಲಿ ಆ ಸಂದರ್ಭದಲ್ಲಿ. ನಂತರ ಅದು ನಮ್ಮ 2ನೇ ಇಂಜಿನಿಯರಿಂಗ್ ಕಾಲೇಜ್ ಇಡೀ ಕರ್ನಾಟಕದಲ್ಲಿ, ಅದು ಮೈಸೂರು ಯೂನಿವರ್ಸಿಟಿಗೆ ಬರ್ತಾಯಿದ್ರು. ಆಗಿನ ಪರಿಸ್ಥಿತಿ ಕೂಡ, ಒಂದು ಕನ್ನಡ ಮೀಡಿಯಮಲ್ಲಿ ಹೋದವ ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟೆಲ್ ಹಾಕಿದಾಗ ಆ ಅನುಭವ 1 ವರ್ಷ 2 ವರ್ಷ ಅನುಭವ ಅಂತೇಳಿದರೆ, ಊಟ ಮಾಡುವಾಗ ನಮಗೆ ಇಲ್ಲಿ ಅನುಭವ ಏಕೆಂದರೆ 2 ಕೈಯಲ್ಲಿ ಈ ಪುರಿಯನ್ನು ಈ ಕೈಯಲ್ಲಿ ತೆಗೆಯೋದು, ಇಲ್ಲಿಂದ ಇದು ತೆಗೆಯುವಾಗೆಲ್ಲ
ಕ್ಯಾಂಟೀನಲ್ಲಿ ಹೀಯಾಳಿಸ್ತಾ ಇದ್ರು, ಇವನಿಗೆ ಏನಪ್ಪ, ಇವನಿಗೆ ಏನು ಗೊತ್ತಿಲ್ಲ ಅಂತೇಳಿ. ಚಪ್ಪಲಿ ಇರಲಿಲ್ಲ, ಚಡ್ಡಿ ಆಗ್ತಾಯಿದ್ದು, ಪ್ಯಾಂಟ್ ಇರಲಿಲ್ಲ, ಏನೋ ಒಂದು ಥರ ಬರುವಂತೇಳಿ ಆಯಿತು. ಬೇಡ, ಇದು ಎಂತ ಹಾಸ್ಟೆಲ್ ಬೇಡ, ಈ ರೀತಿಯಲ್ಲಿ ಎಲ್ಲ ಮಾತಾಡೋರೆಲ್ಲ ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ, ನಮಗೆಲ್ಲ ಗೊತ್ತಿಲ್ಲ, ಕನ್ನಡಲ್ಲೇ ಮಾತಾಡ್ರೆ. ಆದರೆ ಒಂದು 2 ವರ್ಷ ಆದ ನಂತರ ನನಗೆ ಒಂದು ನಾಯಕತ್ವ ಅಂತಂದು ಒಂದು ಇತ್ತು ನನ್ನರಲ್ಲಿ. ನಾಯಕತ್ವ ಕೂಡ ಇಲ್ಲಿ ಕೂಡ ಇತ್ತು, ಅಲ್ಲಿ ಕೂಡ ಇತ್ತು. ಅದನ್ನು ಬೆಳೆಸ್ಕೊಂಡು ಬಂದೆ. NITKಯಲ್ಲಿ ಇಂಗ್ಲೀಷಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಲಿಕ್ಕೆ ಕಲೀಲಿಕ್ಕಾಯಿತು. ಹಿಂದಿಗೆ ಬರುವಂತಾಗಿತ್ತು. ನನ್ನ ಕ್ಲಾಸ್ಮೇಟ್ಸ್, ನನ್ನ ಬ್ಯಾಚ್ಮೇಟ್ಸ್ ಎಲ್ಲ ಬೇರೆ ಬೇರೆ ಊರಿನವರು ಆಗಿದ್ದರು. ನಾರ್ತ್ ಇಂಡಿಯಾ ಆಗಿದ್ದರು, ನಾರ್ತ್ ಕರ್ನಾಟಕದ ಹಾಕಿದ್ರು ಎಲ್ಲ. ಸೊ PU ಇಂಜಿನಿಯರಿಂಗ್ ಕಾಲೇಜ್ ಕೂಡ ಆಯಿತು. ಇಂಜಿನಿಯರಿಂಗ್ ಕಾಲೇಜ್ ಆದ ಕೂಡಲೇ ನಾನು ಮುಂಬೈಗೆ ಹೋದೆ, ಕೆಲಸಕ್ಕೆ ಹೋಗಿ ಅಲ್ಲಿ ಕೆಲಸ ಸಿಕ್ಕಿತ್ತು. 1 ವರ್ಷ ಅಲ್ಲಿ ಮಾಡಿದೆ. 2 ವರ್ಷ ನಾನು ರಾಜಸ್ಥಾನ್ ಅಟಾಮಿಕ್ ಪವರ್ ಪ್ರಾಜೆಕ್ಟ್ ಅಂತೇಳಿ, ಈಗ ಏನು ನ್ಯೂಕ್ಲಿಯರ್ನ ಬಗ್ಗೆ ನೀವು ಮಾತಾಡ್ತಿದ್ದೆ ಅಲ್ಲ, ಅದರ ಬಗ್ಗೆ ನಾನು ಅಲ್ಲಿ ಕೆಲಸ ಮಾಡಿದೆ. 1 ವರ್ಷ ಗುಜರಾತಲ್ಲಿದ್ದೆ ನಾನು. ನಂತರ 4 ವರ್ಷ ನಾನು ಸಿಂಗಾಪುರಿಗೆ ಹೋದೆ. ಮೊಬೈಲ್ ಆಯಿಲ್ ಕಂಪೆನಿ ಇಡೀ ದೇಶದಲ್ಲ, ಇಡೀ ನಮ್ಮ ಜಗತ್ತಿನಲ್ಲಿ ಒಂದು ಒಳ್ಳೆಯ ಕಂಪೆನಿ ಮೊಬೈಲ್ ಆಯಿಲ್ ಕಂಪೆನಿ. ಅಲ್ಲಿ ಇಂಜಿನಿಯರ್ ಕೆಲಸ ಮಾಡಿದೆ. ಮಲೇಷಿಯಾ, ಇಂಡೋನೇಷ್ಯಾ, ಥೈಲ್ಯಾಂಡ್ ಈ ಕಡೆ ಎಲ್ಲ ನನಗೆ ಹೋಗಲಿಕ್ಕಿತ್ತು. ನಾನು ಕನ್ಸಲ್ಟಿಂಗ್ ಆಗಿ ಹೋಗ್ತಾಯಿದ್ದೆ. ಸಿಂಗಾಪುರ್ ಬೇಸ್ ಆಗಿದ್ರು ಬೇರೆ ಬೇರೆ ಕಡೆ ನಾನು ಹೋಗ್ತಾಯಿದ್ದೆ. 84ರಲ್ಲಿ ನನಗೆ ಟ್ರಾನ್ಸ್ಫರ್ ಆಯಿತು ಇಲ್ಲಿಗೆ ಶಾರ್ಜಾಕ್ಕೆ. ಮನೆಗೆ ಬಂದ ನಂತರ ತಾಯಿ ಸಹ ಸೌಖ್ಯ ಇರಲಿಲ್ಲ, ತಾಯಿ ಸಹ ತೀರಿ ಹೋದರು. ಮತ್ತು ತಂದೆ ಎಲ್ಲ ಮತ್ತೆಲ್ಲ ಫ್ರೆಂಡ್ಸ್ಗಳು ಹೇಳಿದರು, ಶಾರ್ಜಾ ಆವಾಗ ದುಬೈ ಹತ್ರ ಶಾರ್ಜಾ ಬೆಳೀಲಿಲ್ಲ, ಏನು ಅಲ್ಲಿ ಹೋಗಿ ಮರುಭೂಮಿಲಿ ಏನು ಮಾಡ್ತೀವಿ ಮಾರ, ನೀನು ಇಲ್ಲೇ ಮಾಡಂತೇಳಿ. ಆ ರೀತಿಯಲ್ಲಿ ನಾವು ದೇವಚಂದ್ ಕನ್ಸ್ಟ್ರಕ್ಷನ್ ಅಂತೇಳಿ ನನ್ನ ತಂದೆ ತಾಯಿ ಹೆಸರಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ನಾವು ಮದುವೆ ಆಗಿದ್ದಾಗ ಇಲ್ಲ, 84ರಲ್ಲಿ ಮದುವೆ ಆಗಲಿಲ್ಲ. ಸ್ಟಾರ್ಟ್ ಮಾಡಿದ್ದೆ 4 ವರ್ಷ. ಒಳ್ಳೆಯ ಕೆಲಸವನ್ನು ಒಳ್ಳೆಯ ಗುತ್ತಿಗೆ ಆಗ್ತಾಯಿತ್ತು ನನಗೆ. ಒಳ್ಳೆಯ ರೈಲ್ವೆಯಲ್ಲಿ ನಾನು ಜಾಸ್ತಿ ಇದು ಮಾಡ್ತಾಯಿದ್ದೆ. PW ಕ್ಲಾಸ್ 1 ಕಾಂಟ್ರಾಕ್ಟರ್ ಕೂಡ ಆಗಿದ್ದೆ. 88ರಲ್ಲಿ ಮದುವೆ ಆಯಿತು ನಂದು. ನಾನು ಮದುವೆ ಅಂತೇಳಿ ನನಗೊಂದು ಸ್ವಾಭಿಮಾನತ್ವ ಉಂಟು ನನಗೆ. ಅಂದರೆ ಒಂದು ರೀತಿಯಲ್ಲಿ ಬಡ ಕುಟುಂಬದಿಂದ ಬಂದೆ. ನನಗೆ ಬರುವಂಥ ಯಾವುದೇ ಮದುಮಗಳು ಆಗಿರಲಿ, ಯಾರೇ ಕುಟುಂಬದವರಾಗಲಿ, ಒಳ್ಳೆಯ ಕುಟುಂಬ ಆಗಿರಲಿ, ಬಡ ಕುಟುಂಬ ಆಗಿರಬೇಕು. ನನಗೆ ಎಲ್ಲಿಯೂ ಯಾರು ನನಗೆ ಡೌರಿ ಕೊಡಬೇಕು ಅಥವಾ ಚಿನ್ನ ಕೊಡಬೇಕಂತ ಹೇಳಿದರೆ ನನ್ನ ಆಸೆ. ತುಂಬ ಮಂದಿ ಬಂದಿದ್ದರು, ಏಕೆಂದರೆ ತಂದೆ ಹತ್ರ ಕೇಳಲಿಕ್ಕೆ. ಆವಾಗ ನನ್ನ ತಂದೆ ಒಂದು ಸ್ಥಾನದಲ್ಲಿದ್ದರು. ಅಂದರೆ ಅವರು ಇಲ್ಲಿಯ ಅಧ್ಯಕ್ಷರಾಗಿದ್ದರು, ಚೀರುಂಬ ಭಗವತಿ ಇದರ ಅಧ್ಯಕ್ಷ ಆಗಿದ್ದರು, ಎರೆಕ್ಟ್ ಕಾಂಟ್ರಾಕ್ಟರ್ ಆಗಿದ್ದರು, ಎಕ್ಸೈಸ್ ಕಾಂಟ್ರಾಕ್ಟ್ ಆಗಿದ್ದರು. ಸ್ವಲ್ಪ ಹಣ ಎಲ್ಲ ಕೈಯಲ್ಲಿ ಇತ್ತು. ಹೊರತು ಒಂದು ಹೆಸರು ಕೂಡ ಬಂದಿತ್ತು ಅವರಿಗೆ, ಚಂದಪ್ಪ ಉಳ್ಳಾಲ್ ಅಂತೇಳಿ, ಚಂದಪ್ಪ ವಿಳ್ಚಾಳ್ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಅವರು ಒಳ್ಳೆಯ ರೀತಿಯ ಆ ಒಂದು ಹಂತಕ್ಕೆ ಬಂದಿದ್ದರು. ನಾನು ಅವರ ಕಂಡೀಷನ್ ಹಾಕಿದ್ದೇನೆ, ನನಗೆ ಎಲ್ಲೂ ಇದು ಆ ರೀತಿಯಲ್ಲಿ ಬೇಡ ಅಂತೇಳಿ. ತುಂಬ ನಾನು ಯಾರನ್ನೂ ಒಪ್ಪಲಿಲ್ಲ. ನಾನು ಅದೇ ರೀತಿ ಗುತ್ತಿಗೆದಾರರಾಗಿ ನಾನು ಇಲ್ಲಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಯೂನಿವರ್ಸಿಟಿಲಿ ಕೆಲಸ ಮಾಡುವಾಗ ನಾನು ಒಂದು ದಿವಸ ನಮ್ಮ ಗುತ್ತಿಗೆದಾರ ನನ್ನ ಅಬ್ದುಲ್ ಅಂತೇಳಿ ಒಬ್ಬರು ಇದ್ದರು. ನನ್ನ ತಂಗಿಯ ಕ್ಲಾಸ್ಮೇಟ್ ಒಬ್ಬಳು, ತಂಗಿ ಅವಳ ಮುಖಾಂತರ ನನಗೆ ಹೇಳಿ ಕಳಿಸಿದ್ರು, ಒಬ್ಬರು ಹುಡುಗಿದ್ದಾಳೆ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಹಾಸ್ಟೆಲಲ್ಲಿ, ನೀನು ನಮ್ಮ ಕಮ್ಯುನಿಟಿಯವರೇ, ನೋಡಿಕೊಳ್ಳ ಅಂತೇಳೋ ವಿಚಾರದಲ್ಲಿ ನನಗೆ ಅದರಲ್ಲಿ ಏನಪ್ಪ ನೋಡುವ ಒಂದು ಆಸೆ ಆಯಿತು. ನಾನು ಆ ಹುಡುಗಿಯನ್ನು ನೋಡಬೇಕಾದ್ರೆ ಒಂದು ರೀತಿಯಲ್ಲಿ ಚಮತ್ಕಾರ ಮಾಡಬೇಕು. ನಮ್ಮ ಈ ಗುತ್ತಿಗೆದಾರ ಅವ್ರ ಪ್ರಾಯದವರು 70 ವರ್ಷ ಆಗಿತ್ತು ಅಬ್ದುಲ್ ಅವರು. ಅವರನ್ನು ಹಾಸ್ಟೆಲಿಗೆ ಕಳಿಸಿಕೊಟ್ಟೆ. ನಾನು ದೂರದಿಂದ ನಿಂತು ನೋಡ್ತಾ ಇದ್ದೇನೆ. ನೋಡಿ ಅವರನ್ನು ನೋಡಿ, ಇವರು ಬೀನಾ ಅಂತೇಳಿ ಅವರು ಇದ್ದಾರೆ ಅಂತ ಸ್ವಲ್ಪ ಅವರಿಗೆ ಬಂದು ಕರೀಲಿಕ್ಕೆ. ಮೊದಲು ಅವರಿಗೆ ಏನೋ ಹಾಸ್ಟೆಲ್ ವಾರ್ಡನಿಗೆ ಇದು ಗೊತ್ತಾಗಲಿಲ್ಲ, ಯಾರಪ್ಪ ಇವನ್ನೇ. ನಾನಿಲ್ಲ ನಾನು ಇಲ್ಲಿ ಯೂನಿವರ್ಸಿಟಿ ಕಾಂಟ್ರಾಕ್ಟ್ರು, ಅವರ ತಂದೆ ನನಗೆ ಪರಿಚಯ, ಅದನ್ನು ನೋಡು ಅಂತೇಳಿ ಕರೆದೆ ಅಂತೇಳಿ ಅವರನ್ನು ಕರೆದರು. ದೂರದಿಂದ ನಾನು ನೋಡಿದೆ ನನ್ನ ಭಾವಿ ಹೆಂಡತಿ ಈಗ ಇರುವ. ನೋಡಿದ ನಂತರ ಆವಾಗಲೇ ಆಯಿತು, ಡಿಸೈಡ್ ಆಯಿತು, ಎಸ್ ನಾನು ಮದುವೆ ಆಗೋದು ಅಂತೇಳಿ ಹುಡುಗಿ ಅಂತೇಳಿ. ಎಲ್ಲರ ಹತ್ರ ಹೇಳಿದೆ, ಯಾರೂ ಅಪೋಸ್ ಮಾಡಲಿಲ್ಲ, ತಂದೆ ಕೂಡ ಅಪೋಸ್ ಮಾಡಲಿಲ್ಲ, ಯಾರು ಇದು ಮಾಡಲಿಲ್ಲ. ಒಂದು 6 ತಿಂಗಳಲ್ಲಿ ನಮ್ಮದು ಮದುವೆ ಆಯಿತು. ಯಾವುದೇ ಆಚರಣೆ ಇಲ್ಲದೆ, ಯಾವುದೇ ಇದಿಲ್ಲದೆ ನಮ್ಮದೊಂದು
ಅದು ಕೇರಳ ಸೈಡ್ನ ಹುಡುಗಿ ಅವರು ಇದ್ದದ್ದು ಕೊಡಗಿನಲ್ಲಿ, ಅವರು ಹುಟ್ಟಿ ಬೆಳೆದದ್ದು ಕೊಡಗಿನಲ್ಲಿ. ಬಟ್ MSc ಮಾಡ್ತಾಯಿದ್ರು ಎಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ. ಫಸ್ಟ್ ಇಯರಲ್ಲಿ MSc ಮಾಡುವಾಗಲೇ ನಮ್ಮದು ಮದುವೆ ಆಯಿತು. ನಾನು ಅವಳು ಫಸ್ಟ್ ತಿಂಗಳ ವರ್ಷದಲ್ಲಿ ಗರ್ಭಿಣಿ ಆಗ್ತಾ ಇರುವಾಗ MSc ಮಾಡೋದಿಲ್ಲ ಅಂತ ಹೇಳೋ ವಿಚಾರದಲ್ಲಿ ಒಂದು ಬಂದು ನಿಂತು. ನಾನು ಹೇಳಿದೆ, ಇಲ್ಲ, ಯಾವುದೇ ಸಂದರ್ಭದಲ್ಲಿ ನೀನು MScಯನ್ನು ಕಂಪ್ಲೀಟ್ ಮಾಡಬೇಕು. ಸೊ MSc ಅವರು ಕಂಪ್ಲೀಟ್ ಆಯಿತು. ಬಯೋಸೈನ್ಸ್ ಮಾಡಿದರು. ಮಗು, ನನ್ನ ಮೊದಲನೇ ಮಗು ಹೆಣ್ಣು ಮಗಳಾಯಿತು. ಆದ ನಂತರ ಅವಳನ್ನು ಕೆಲಸಕ್ಕೆ ಹೋಗಿ ನಾನು ತುಂಬ ಒತ್ತಾಯ ಮಾಡಿದ್ದೀನಿ, ಕೆಲಸಕ್ಕೆ ಹೋಗು, ಇಲ್ಲ ಈ ಮಗುವನ್ನು ನನಗೆ ನೋಡಬೇಕು ಅಂತೇಳಿ. ಆಯಿತು, ಅದಕ್ಕೆ ಒಂದು ಕಂಡೀಷನ್ ಹಾಕಿದ್ದೆ, ನೀನು 3 ವರ್ಷ ನಂತರ ಈ ಮಗು ನೀನು ಹೋಗ್ಬೇಕಂತೇಳಿ. ನೀನು MPhil ಮಾಡು, MSc ಮಾಡಿದೆಯಲ್ಲ, ಪುನಃ PhD ಮಾಡು, ಅಥವಾ ಏನಾದರೂ ನಿನಗೆ ಗೌರ್ಮೆಂಟ್ ಹುದ್ದೆ ಸಿಗ್ಬೋದು. ನಮಗೆ ಬಡ ಕುಟುಂಬ, ನಮ್ಮದು ಆಗೋಲ್ಲ. 4 ವರ್ಷ ಆದ ನಂತರ ಅವಳಿಗೆ 2 ಟ್ವಿನ್ಸ್ ಆದರು, ಗಂಡು ಮಕ್ಕಳು. ಆವಾಗ ಅವಳಿಗೆ ಇಲ್ಲ, ನಾನು ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಈ ಟ್ವಿನ್ಸನ್ನು ನಾನು ಬೆಳೆಸಬೇಕಾದ್ರೆ ನನ್ನ ಸರ್ವಸ್ವ ಜೀವನವನ್ನೇ ನಾನು ಕಳೀಬೇಕಾಗೋದು. ಯಾಕೆಂದರೆ ಟ್ವಿನ್ಸ್ನವ್ರು ಸ್ವಲ್ಪ ಬೇಗನೆ ಒಂದು ತಿಂಗಳು ಮೊದಲೇ ಹುಟ್ಟಿದರು, ಅವರನ್ನು ಆರೈಕೆ ಮಾಡೋದೇ ತುಂಬ ಕಷ್ಟ ಆಗ್ತದೆ ಅಂಥೇಳಿ ಅವಳಿಗೆ ಅದಾಯಿತು. ನಮ್ಮ ಮನೆ ಕೂಡ ತುಂಬ ದೂರ, ಹಳ್ಳಿಯಲ್ಲಿರೋದು, ಯಾರು ಬಂದು ನಿಲ್ಲಿಕ್ಕೆ ಕೇಳಲಿಲ್ಲ. ಸೊ ಅವಳ ಜೀವನ ಇದೇ ತನ್ನ ಮಕ್ಕಳ ಆರೈಕೆಯಲ್ಲಿ ಆಯಿತು. ಮಕ್ಕಳನ್ನು ನೋಡಿಕೊಳ್ಳೋದು, 2 ಮಕ್ಕಳು ಮತ್ತು 3 ಮಕ್ಕಳು. ದೇವರು ಕೊಟ್ಟ ವರ ಅಂತ ಹೇಳಿದರೆ ಅದೇ ರೀತಿಯಲ್ಲಿ ನನಗೆ ಒಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ನನ್ನ ಆಸೆ ಅಂತ ಹೇಳಿದರೆ ಮಕ್ಕಳು. ಈಗ ಮಕ್ಕಳು 3 ಮಕ್ಕಳು ಕೂಡ. ಒಬ್ಬಳು ಈಗ ಅವಳು MSc ENT ಆಗಿದ್ದಾಳೆ, ಮದುವೆ ಆಗಿದ್ದಾಳೆ, ಅವಳಿಗೆ ಡಾಕ್ಟ್ರು ಕೂಡ ಸಿಕ್ಕಿದ್ದಾಳೆ, ಅವಳು ರೇಡಿಯಾಲಜಿಸ್ಟ್. ಸಣ್ಣ ಮಗು ಕೂಡ ಇದೆ, ಈಗ ಪುಳ್ಳಿ ಕೂಡ ಇದ್ದಾಳೆ. ನನ್ನ 2 ಮಕ್ಕಳು ಕೂಡ ಅವರಷ್ಟೇ. ಇವರು ಯಾರು KMCಯಲ್ಲಿ ಕಲಿತರು ಕೂಡ ಅಥವಾ ಡಾಕ್ಟ್ರು ಮಾಡಿದವರು ಕೂಡ ನನ್ನ ಮಕ್ಕಳು ನಾನು ಕಲಿತ ಕಾಲೇಜಲ್ಲೇ ಹೋದರು, ಇಂಜಿನಿಯರಿಂಗ್ ಕಾಲೇಜಲ್ಲಿ. ನಾನು ಕಲಿತದ್ದು ಇಂಜಿನಿಯರಿಂಗ್ ಕಾಲೇಜಲ್ಲಿ, NITKಯಲ್ಲಿ. ಅಲ್ಲೇ ಕಲಿತರು, ಅಲ್ಲಿಗೆ ಅದು ಅವ್ರ ನಂದು ಪುಣ್ಯ. ಅದೇ ಕಾಲೇಜಲ್ಲಿ ಕಲಿತರು. ಅವರಷ್ಟೇ ಅವರು ಒಂದು ಸಲ ಹೇಳಿದರು, ನಾವು ಅಮೇರಿಕಕ್ಕೆ ಹೋಗ್ತೇವೆ ಇಬ್ಬರು ಕೂಡ, ಅಲ್ಲಿ ಯಾಕೆ ಅಂತ ಹೇಳಿ. ನಾನು ಇಲ್ಲಿ ಮಾಡ್ಬೋದಲ್ಲ. ಇಲ್ಲ, ನಾವು ಹೋಗ್ತೇವೆ ಖಂಡಿತ, ಹಣ ಖರ್ಚು ಬೇಕಲ್ಲ, ಅದಕ್ಕೇನು ನೀವು ಹೆದರಬೇಡಿ, ನಾವು ಮಾಡ್ತೇವೆ ಅಂತೇಳಿ ಅಲ್ಲಿ ಹೋದರು. ಇಬ್ಬರು ಹೋಗಿ ಹಣಕ್ಕೆ ನಾವು ರಾತ್ರಿ ಅಲ್ಲಿ ಒಬ್ಬನು ಇದಕ್ಕೆ ಊಟದ ಹೋಟೆಲಲ್ಲಿ ರಾತ್ರಿ ಕೆಲಸ ಮಾಡಿದ, ಮತ್ತೊಬ್ಬನು ಹೀಗೆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿದ. ಹಾಗೆ ಬೇರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಅಲ್ಲಿ ಬಿಡೋದಿಲ್ಲ ರೀ. ಇದು ಅನಧಿಕವಾಗಿ ಕೆಲಸ ಮಾಡಲಿಕ್ಕೆ ಅವರು ಪ್ರಾರಂಭವಾಗಿ MSc ಮಾಡಿದರು. ಆಯ್ತಪ್ಪ, ನೀವು ಜಾಬ್ ಹುಡುಕಿ MSc ಮಾಡಿದ ನಂತರ ಇನ್ನೆಂತ ಇಲ್ಲ ಸರ್, ನನಗೆ ನಾವೆಲ್ಲ ನಮ್ಮ ಎದುರಿಗೆ ಸಹ ಡಾಕ್ಟ್ರ್ ಅಂತೇಳಿ ಬೇಕು. ನನ್ನ ಅಕ್ಕನಿಗೆ ಡಾಕ್ಟ್ರನ್ನು ಸಿಕ್ಕಿದೆ, ನಮ್ಮ ಹೆಸರಲ್ಲಿ ಸಹ ಡಾಕ್ಟ್ರ್ ಅಂತ ಆಗಬೇಕು. ನಾನು ಹೇಳಿದೆ, ಮಾರಾಯ, ನಾನು ನನ್ನ ಒಂದು ಆಸೆ ಉಂಟು, ನನಗಿಂತ ಜಾಸ್ತಿ ನೀವು ಕಲಿಬೇಕಂತ. ನಾನು ಆವಾಗ ಅವರಿಗೆ ಹೇಳುವಾಗ ನಾನು MBA ಆಗಿತ್ತು, ಜರ್ನಲಿಸಮ್ ಎಲ್ಲ ಆಗಿತ್ತು, ಎಲ್ಲ ಆಗಿತ್ತು ನಂದು ಕೂಡ. ನೀವು ಇಷ್ಟು ಕಲ್ತಿದ್ದೀರಿ, ನಿಮಗೆ ಜಾಸ್ತಿ ನಾವು ಕಲಿಬೇಕು ಹಠ ಹಿಡಿದರು. ಆಯಿತು, PhD ಆಯಿತು. ಇವತ್ತು ಖುಷಿ ಪಡುವ ವಿಷಯ ಏನಂತೇಳಿ, 2 ಮಕ್ಕಳು ಅಮರ್, ಅಕ್ಷಿತ್ ಉಳ್ಳಾಲ್ ಮತ್ತು ಅಂಕಿತ್ ಉಳ್ಳಾಲ್. ನನ್ನ ಮಗಳ ಹೆಸರು ಐಶ್ವರ್ಯ ಉಳ್ಳಾಲ್. ಎಲ್ಲ ಏಯಿಂದಲೇ ಸ್ಟಾರ್ಟ್ ಮಾಡಿದ್ದೇನೆ, ಏನು ಜಾತಕ ನೋಡೋದೆ. 2 ಮಕ್ಕಳು PhD ಮಾಡಿದ್ದಾರೆ, ಒಬ್ಬ ಮೆಕ್ಯಾನಿಕಲಲ್ಲಿ, ಒಬ್ಬ ಇಲೆಕ್ಟ್ರಾನಿಕ್ಸ್ನಲ್ಲಿ. 2 ಮಕ್ಕಳು ಇವತ್ತು 30 ವರ್ಷ, ಇವತ್ತು 19 ಕಳೆದು 30 ಆಯಿತು. ಮದುವೆಗೆ ಅರ್ಹರಾಗಿದ್ದಾರೆ. PhD ಮಾಡಿ ಜಾಬ್ ಕೂಡ ಸಿಕ್ಕಿದೆ, ಅಮೇರಿಕಾದಲ್ಲೇ ಇದ್ದಾರೆ ಈಗ. ಆದ್ದರಿಂದ ಅದು ಒಂದು ನನ್ನ ಭಾಗ್ಯ, ನನ್ನ ಪುಣ್ಯದಲ್ಲಿ. ರಾಜಕೀಯವಾಗಿ ಇರುವಾಗ ನಾನು 84ರಿಂದ 94ರವರೆಗೆ ಇದೇ ಸಾರ್ವಜನಿಕ ಸೇವೆಯಲ್ಲೇ ನಾನಿದ್ದೆ.